ಈಗ ಟಾಪ್ 30ಯ ಮೊದಲ ಸುದ್ದಿಯನ್ನು ನೋಡೋಣ ಬನ್ನಿ. ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಈಶ್ವರಪ್ಪನವರ ವಾಗ್ದಾಳಿ ಮುಂದುವರೆದಿದೆ. ಇದೀಗ ಯಡಿಯೂರಪ್ಪ ಫ್ಯಾಮಿಲಿ ಮೇಲೆ ಈಶ್ವರಪ್ಪ ಮನಿ ಬಾಂಬ್ ಹಾಕಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ದುಡ್ಡು ಸುರಿದಿದ್ದಾರೆ. ಎಲೆಕ್ಷನ್ ಅಲ್ಲಿ ಅಪ್ಪ ಮಕ್ಕಳು ದುಡ್ಡು ಸುರಿದು ಗೆದ್ದಿದ್ದಾರೆ ಅಂತೇಳಿ ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪ ಹೊಸ ಬಾಂಬ್ ಹಾಕಿದ್ದಾರೆ. ಇನ್ನು ಕೇಸ್ ದಾಖಲಾಗ್ತಾ ಇದ್ದಂತೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸೈಲೆಂಟ್ ಆಗಿದ್ದಾರೆ. ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ಶೋಭಾ ಕರಂದ್ಲಾಜೆ ನೋ ರಿಯಾಕ್ಷನ್. ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಶೋಭಾ ಕರಂದ್ಲಾಜೆ ಉತ್ತರವನ್ನ ನೀಡಲು ನಿರಾಕರಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ನೋಟಿಸ್ಗೆ ಬೆದರಿದ್ರಾ ಅಂತ ಈಗ ಅನುಮಾನ ಶುರುವಾಗಿದೆ. ಮೇಕೆದಾಟು ವಿಚಾರವಾಗಿ ಸ್ಟಾಲಿನ್ ಅವರು ಪ್ರಣಾಳಿಕೆ ಮಾಡಿದ್ದಾರೆ. ಇಂಡಿಯಾ ಗೆದ್ರೆ ಮೇಕೆದಾಟು ಆಗ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಮೇಡಮ್. ಮತ್ತೆ ನಿಮ್ಮ ವಿರುದ್ಧ ಇದ್ರದ್ದು ನೋಟಿಸ್ಗೆ ಇದು ಮಾಡಿದ್ದಾರೆ ಮೇಡಮ್. ಮೇಡಮ್ ಮೇಕೆದಾಟು ವಿಚಾರ ಮತ್ತೆ ಸ್ಟಾಲಿನ್ ಅವರು ನಿಮ್ಮ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರಾಜ್ಯಪಾಲರು ಧಾರ್ಮಿಕ ದತ್ತಿ ಮಸೂದೆ ವಾಪಸ್ ಕಳಿಸಿದ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿ ಎಂಎಲ್ಸಿ ಚಲುವಾದಿ ನಾರಾಯಣ ಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಅವರು ಮಾತನಾಡಿದ್ರು. ರಾಜ್ಯಪಾಲರು ಧಾರ್ಮಿಕ ದತ್ತಿ ಬಿಲ್ ವಾಪಸ್ ಕಳಿಸಿರೋದು ಸರಿ ಇದೆ. ಸರ್ಕಾರ ಮಸೀದಿ ಹಾಗೂ ಚರ್ಚ್ಗಳ ಆದಾಯವನ್ನ ಪರಿಗಣಿಸಲಿ ಅಂತ ಹೇಳಿದ್ರು. ಆಸ್ತಿ ಖರೀದಿ ಸಂಬಂಧ ಕೋಲಾರಕ್ಕೆ ಇಂದು ನಟ ಪ್ರಭುದೇವ್ ಆಗಮಿಸಿದ್ರು. ಮಾಸ್ಕ್ ಹಾಗೂ ಕ್ಯಾಪ್ ಧರಿಸಿ ಬಂಗಾರಪೇಟೆ ಸಬ್ ರಿಜಿಸ್ಟರ್ ಕಚೇರಿಗೆ ಬಂದ ಪ್ರಭುದೇವ್ ಫೋಟೋ ಕೊಟ್ಟು ಸಹಿ ಮಾಡಿ ವಾಪಸ್ ಆದ್ರು. ಇನ್ನು ಈ ವೇಳೆ ಅಭಿಮಾನಿಗಳು ಸೆಲ್ಫಿಗಾಗಿ ಮುಗಿಬಿದ್ದರು. ಲೋಕಸಭೆ ಚುನಾವಣೆ ಹಿನ್ನೆಲೆ ಬೆಳಗಾವಿ ಜಿಲ್ಲೆಯ ಸಂಕೇಶ್ವರ ಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಚಿಕ್ಕೋಡಿಯಲ್ಲಿ ಪ್ರಕಾಶ್ ಹುಕ್ಕೇರಿ ಹೊರತುಪಡಿಸಿ ಕಳೆದ 30 ವರ್ಷಗಳಿಂದ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಆಗಿಲ್ಲ. ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಮನವಿ ಮಾಡಿದ್ರು. ತಾಳಿ ಕಟ್ಟುವ ವೇಳೆಯೇ ಮದುವೆ ಮುರಿದು ಬಿದ್ದಿರುವ ಘಟನೆ ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದಲ್ಲಿ ನಡೆದಿದೆ. ತಾಳಿ ಕಟ್ಟುವ ವೇಳೆ ಎಂಟ್ರಿ ಕೊಟ್ಟ ಪ್ರಿಯಕರ ಕಲ್ಯಾಣ ಮಂಟಪಕ್ಕೆ ನುಗ್ಗಿ ತಾಳಿಯನ್ನ ಕಿತ್ತು ಯುವತಿ ನನ್ನನ್ನ ಪ್ರೀತಿಸ್ತಾ ಇದ್ದಾಳೆ ಅಂತ ಹೇಳಿ ಮದುವೆಗೆ ಅಡ್ಡಿ ಮಾಡಿದ್ದಾನೆ. ನನ್ನ ಜೊತೆ ಮದುವೆ ಮಾಡಿಸಿ ಎಂದು ಪಟ್ಟು ಹಿಡಿದ ನವೀನ್ನಿಂದ ಕಲ್ಯಾಣ ಮಂಟಪದಲ್ಲಿ ಕೆಲ ಕಾಲ ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ. ಈ ಹಿನ್ನೆಲೆ ಮದುಮಗ ನನಗೆ ಮದುವೆ ಬೇಡ ಎಂದು ಹೊರಟು ಹೋಗಿದ್ದಾನೆ. ರಾಜ್ಯದ ಮತ್ತೊಂದು ಆಸ್ಪತ್ರೆಯಲ್ಲಿ ನೂರಾರು ಗರ್ಭಪಾತ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಹೊಸಕೋಟೆ ಓವಂ ಆಸ್ಪತ್ರೆಯಲ್ಲಿ 300ಕ್ಕೂ ಅಧಿಕ ಗರ್ಭಪಾತವಾಗಿದೆ ಎನ್ನಲಾಗ್ತಿದೆ. ಕುಟುಂಬ ಕಲ್ಯಾಣ ಅಧಿಕಾರಿ ಮಂಜುನಾಥ್ ತನಿಖೆಯಲ್ಲಿ ಸತ್ಯ ಬಯಲಾಗಿದೆ. ಗರ್ಭಪಾತದ ಬಗ್ಗೆ ಡಿಎಚ್ಒ ಸುನಿಲ್ಗೆ ಮಂಜುನಾಥ್ ವರದಿ ನೀಡಿದ್ರು. ಆದರೆ ವರದಿಯನ್ನ ಬಯಲು ಮಾಡದೇ ಇರುವಂತೆ ಒತ್ತಡ ಆರೋಪ ಕೇಳಿ ಬಂದಿದೆ. ಬೀದರ್ ನಗರದ ವಿದ್ಯಾನಗರದಲ್ಲಿ ಕೋತಿ ದಾಳಿಗೆ ಜನರು ಕಂಗಾಲಾಗೋಗಿದ್ದಾರೆ. ಕೋತಿ 8ಕ್ಕೂ ಹೆಚ್ಚು ಮಂದಿ ಮೇಲೆ ದಾಳಿ ಮಾಡಿ ಘಾಸಿಗೊಳಿಸಿದೆ. ಮಕ್ಕಳು, ವೃದ್ಧರು, ವಯಸ್ಕರು ಎಲ್ಲರ ಮೇಲೂ ಕೂಡ ದಾಳಿ ನಡೆಸ್ತಾ ಇದೆ. ಬಾಲಕ ಹಾಗೂ ಮಹಿಳೆ ಕಾಲಿಗೆ ಕಚ್ಚಿ ತೀವ್ರ ಗಾಯಗೊಳಿಸಿದೆ. ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಹಿಡಿತದಲ್ಲಿ ಇಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಂಡ್ಯಕ್ಕೆ ಮೈತ್ರಿ ಅಭ್ಯರ್ಥಿ ಫೈನಲ್ ಆಗಿದೆ. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅಖಾಡಕ್ಕೆ ಇಳಿತಾ ಇದ್ದಾರೆ ಅಂತ ಹೇಳಿ ಮಾಜಿ ಸಂಸದ ಸಿ.ಎಸ್. ಪುಟ್ಟರಾಜು ಹೇಳಿದ್ದಾರೆ. ನಾವೇ ನಿರ್ಣಯ ಮಾಡಿ ಬಲವಂತವಾಗಿ ಕುಮಾರಣ್ಣವ್ರನ್ನ ಒಪ್ಪಿಸಿದ್ದೀವಿ. ಕುಮಾರಣ್ಣವರು ಅಭ್ಯರ್ಥಿಗಳಾಗ್ತಾರೆ. ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಸುವಂಥ NDA ಅಭ್ಯರ್ಥಿ JDS ಮತ್ತು BJP ಪಕ್ಷದ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ನರೇಂದ್ರ ಮೋದಿಜಿಯವರ, ದೇವೇಗೌಡರ ಕೈ ಬಲಪಡಿಸುವಂಥ ಕೆಲಸವನ್ನು, ಒಂದು ಹೊಸ ನಾಂದಿಯನ್ನು ಮಂಡ್ಯ ಕ್ಷೇತ್ರದಲ್ಲಿ ನಮ್ಮ ಜನ ತೋರಿಸ್ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾವೇ ನಿರ್ಣಯ ಮಾಡಿ ಬಲವಂತವಾಗಿ ಕುಮಾರಣ್ಣವ್ರನ್ನ ಒಪ್ಪಿಸಿದ್ದೀವಿ. ಬಿಜೆಪಿಗೆ ಸಂಸದ ಬಚ್ಚೇಗೌಡ ಗುಡ್ ಬೈ ಹೇಳಿದ್ದಾರೆ. ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಸಂಸದ ಬಚ್ಚೇಗೌಡ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತನಿಂದ ಅಜ್ಜಿ ಮೇಲೆ ಹಲ್ಲೆ ಕೇಸ್ ಸಂಬಂಧ ಹುಲಿಯೂರು ದುರ್ಗ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಕುಕ್ಕರ್ ನನಗೆ ಯಾಕೋ ಕೊಡಲಿಲ್ಲ ಅಂದಿದ್ದಕ್ಕೆ ಅಜ್ಜಿ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತ ನಾರಾಯಣ್ ಎಂಬಾತ ಹಲ್ಲೆ ನಡೆಸಿದ್ದನು ಎನ್ನುವ ಆರೋಪ ಕೇಳಿಬಂದಿತ್ತು. ಕುಣಿಗಲ್ ತಾಲೂಕು ಹುಲಿಯೂರು ದುರ್ಗದ ಉಜ್ಜನಿ ಗ್ರಾಮದಲ್ಲಿ ಘಟನೆ ನಡೆದಿತ್ತು. ಮೇಕೆದಾಟು ಯೋಜನೆಗೆ ತಮಿಳುನಾಡು ಖ್ಯಾತಿ ತೆಗೆದಿದೆ. ಇಂಡಿ ಒಕ್ಕೂಟ ಗೆದ್ರೆ ಮೇಕೆದಾಟು ಯೋಜನೆಗೆ ತಡೆ ನೀಡ್ತೇವೆ ಅಂತ DMK ಘೋಷಣೆ ಮಾಡಿದೆ. ಬುಧವಾರ ಬಿಡುಗಡೆಗೊಳಿಸಿರುವಂತಹ ಪ್ರಣಾಳಿಕೆಯಲ್ಲಿ ಈ ಘೋಷಣೆ ಮಾಡಲಾಗಿದೆ. ಕಾವೇರಿಗೆ ಅಡ್ಲಾಗಿ ಡ್ಯಾಮ್ ಅನ್ನ ಕಟ್ಟಲು ಬಿಡಲ್ಲ ಅಂತ ಘೋಷಿಸಲಾಗಿದೆ. ಮೇಕೆದಾಟು ಯೋಜನೆಗೆ ತಮಿಳುನಾಡು ಅಡ್ಡಿ ಸಂಬಂಧ ಟ್ವಿಟರ್ನಲ್ಲಿ ವಿಪಕ್ಷ ನಾಯಕ ಅಶೋಕ್ ಕೌಂಟರ್ ನೀಡಿದ್ದಾರೆ. ಈಗೇನ್ ಮಾಡ್ತೀರಾ DK ಶಿವಕುಮಾರ್ ಅವರೇ?
ನಮ್ಮ ನೀರು ನಮ್ಮ ಹಕ್ಕು ಅಂತ ಪ್ರತಿಭಟಿಸ್ತೀರಾ? ರಾಹುಲ್ ಗಾಂಧಿ ಮೆಚ್ಚಿಸಲು ರಾಜಿ ಮಾಡ್ಕೊಳ್ತೀರಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ನಾಡದ್ರೋಹಿ ಸರ್ಕಾರ ಅಂತೇಳಿ ಕಿಡಿಕಾರಿದ್ದಾರೆ. ನಾನು ಸ್ಟ್ರಾಂಗ್ ಸಿಎಂ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ವ್ಯಂಗ್ಯವಾಡಿದ್ದಾರೆ. ವೀಕ್ ಸಿಎಂ, ವೀಕ್ ಪಾರ್ಟಿ, ರಾಜ್ಯದಲ್ಲಿ ಸಿದ್ದರಾಮಯ್ಯ ಸೌಂಡೇ ಇಲ್ಲ, ಬರೀ ಈ ಭ್ರಷ್ಟಾಚಾರ ಲೂಟಿ ಅಷ್ಟೇ ನಡೀತಾ ಇದೆ ಅಂತ ಲೇವಡಿ ಮಾಡಿದರು. ಏನು 2023ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಅವ್ರು ಎಲ್ಲಿದ್ದಾರೆ ಅಂತ ಹುಡುಕಬೇಕಾಗಿದೆ. ಆ ರೀತಿ ಅವ್ರ ಧ್ವನಿನೂ ಕೇಳ್ತಿಲ್ಲ, ಅವ್ರ ಆಡಳಿತನೂ ಕಾಣ್ತಿಲ್ಲ, ಅಭಿವೃದ್ಧಿನೂ ಕಾಣ್ತಿಲ್ಲ. ಬರೀ ರಾಜಕೀಯ ಪ್ರೇರಿತವಾದಂಥ ಹೇಳಿಕೆಗಳು ಬಿಟ್ಟರೆ ಬರೀ ಖಾಲಿ ಸೌಂಡು. ಈ ಖಾಲಿ ಸೌಂಡ್ ಮಾಡೋದು ಬಿಟ್ಟರೆ ಜನಪರವಾದಂಥ ಒಂದು ಆಡಳಿತವನ್ನು ಕೊಡಲಿಕ್ಕೆ ಆಡಳಿತ ಅನ್ನೋಂಥದ್ದೇ ಈ ಕರ್ನಾಟಕ ರಾಜ್ಯದಲ್ಲಿ ಕಾಣ್ತಿಲ್ಲ. ಏನು 2023ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಬಿಜೆಪಿ ಪಕ್ಷ ಯಡಿಯೂರಪ್ಪ ಅವರ ಕುಟುಂಬದ ಹಿಡಿತದಲ್ಲಿದೆ ಅನ್ನೋ ಆರೋಪಕ್ಕೆ ಸಂಬಂಧಿಸಿದಂತೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಡಿಯೂರಪ್ಪ ಪಾರ್ಲಿಮೆಂಟರಿ ಬೋರ್ಡ್ ಸದಸ್ಯರಾಗಿದ್ದಾರೆ, ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಿದ್ದಾರೆ. ಬಿಜೆಪಿ ಪಕ್ಷ ಕುಟುಂಬದ ಹಿಡಿತದಲ್ಲಿದೆ ಅನ್ನೋದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ಯಾರು ಮೇಲ್ಗೈ ಇನ್ನೊಂದಲ್ಲ, ಯಡಿಯೂರಪ್ಪನವರು ನಮ್ಮ ಹಿರಿಯ ನಾಯಕರು, ಪಾರ್ಲಿಮೆಂಟ್ ಬೋರ್ಡಿನ ಸದಸ್ಯರು. ಹಾಗಾಗಿ ಇವತ್ತು ಏನು ಸೂಕ್ತವಾಗಿದೆ, ಯಾವ ಲೋಕಸಭಾ ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿನ ಆಯ್ಕೆ ಮಾಡಬೇಕು ಅಂತ ನಿಶ್ಚಯ ಮಾಡಿ ಆ ಅಭ್ಯರ್ಥಿಗಳನ್ನು ಒಗ್ಗಟ್ಟಿನಿಂದ ಎಲ್ಲ ಪರಸ್ಪರ ಮಾತುಕತೆ ಮಾಡೇ ಮಾಡ್ತಿರೋದು. ಏಕಾಏಕಿ ಇವತ್ತೇನು ಅವ್ರ ಮೇಲೆ ಆ ಆಪಾದನೆಯನ್ನು ಮಾಡೋಂಥದ್ದು ಯಾವ ಮಟ್ಟದಲ್ಲೂ ಸರಿ ಇಲ್ಲ. ಲೋಕಸಭೆ ಟಿಕೆಟ್ ಕೈತಪ್ಪಿದ ಹಿನ್ನೆಲೆ ಮಾಜಿ ಸಿಎಂ ಸದಾನಂದ ಗೌಡ ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷ ಸೇರುವುದಕ್ಕೂ ಸಹ ನಕಾರವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ಗೆ ಹೋಗಲ್ಲ, ಬಿಜೆಪಿಯಲ್ಲಿ ಉಳಿದುಕೊಂಡೇ ಸಂಘಟನೆ ಮಾಡ್ತೇನೆ ಅಂತ ಡಿ.ವಿ. ಸದಾನಂದ ಗೌಡ ಹೇಳಿದ್ದಾರೆ. ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಡಿಕ್ಲೇರ್ ಮಾಡಿದ್ದೆ. ನನ್ನನ್ನು ಭಾರಿ ಚಂದ ಆರತಿ ಎತ್ತಿ ಬಂದು ನೀವು ಕಂಟೆಸ್ಟ್ ಮಾಡಿ ಅಂತ ಹೇಳಿದರು. ಆಮೇಲೆ ಮಂಗಳಾರತಿ ಮಾಡಿ ಇಲ್ಲ ಅಂತೇಳಿ ಕಳಿಸ್ಕೊಟ್ರು. ಟಿಕೆಟ್ ಸಿಕ್ಕದಕ್ಕೆ ನಿಮಗೆ ಕಾಂಗ್ರೆಸ್ಸಿಂದ ಆಹ್ವಾನ ಬಂದಿದೆಯೇ? ಅದಕ್ಕೆ ನನ್ನ ಉತ್ತರ ಹೌದು, ಆಹ್ವಾನ ಬಂದಿದೆ. ಮೂರನೇದಾಗಿ ಅದರ ಸಬ್ಸಿಡಿಯರಿ ಕ್ವಶನ್, ನೀವು ಕಾಂಗ್ರೆಸ್ ಸೇರ್ತೀರಾ? ಅದಕ್ಕೆ ನನ್ನ ಉತ್ತರ ಇಲ್ಲ. ನಾನು ಬಿಎಸ್ವೈ ವಿರುದ್ಧ ಸದಾನಂದ ಗೌಡ ಸಿಡಿಮಿಡಿಗೊಂಡ್ರು. ರಾಜ್ಯದಲ್ಲಿ ಪಕ್ಷದ ಜವಾಬ್ದಾರಿಯನ್ನ ಹೊತ್ತವರು ಸ್ವಾರ್ಥಿಗಳು ಎಂದು ಕಿಡಿಕಾರಿದರು. ತಾನು, ತನ್ನ ಮಗ, ತನ್ನ ಪರಿವಾರದವರಿಗೆ ಮಾತ್ರ ಪಕ್ಷ ಆಗಿದೆ. ಪಾರ್ಟಿ ಶುದ್ಧೀಕರಣ ಆಗೋವರೆಗೆ ನಾನು ಸುಮ್ಮನೆ ಕೂರಲ್ಲ, ಕಾರ್ಯಕರ್ತರೆಲ್ಲರೂ ಒಟ್ಟಾಗಿ ಶುದ್ಧೀಕರಣ ಮಾಡೋಣ ಅಂತೇಳಿ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿಯನ್ನು ಮಾಡಿದರು. ನಾಲ್ಕನೇ ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗಿರುವಂಥದ್ದು, ನಿನ್ನೆ ಮೊನ್ನೆ ನನಗೆ ಬಂದಿರುವಂಥದ್ದು, ಪಕ್ಷದ ಪ್ರಮುಖರು, ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು ಇಬ್ಬರು, ಮಂತ್ರಿಗಳು ಒಂದು 2-3 ಜನ, ಇವರೆಲ್ಲ ಬಂದು ನಿಮಗೆ ಕೊಟ್ಟಂಥ ಭರವಸೆಯನ್ನು ಈಡೇರಿಸದೆ ನಿಮಗೆ ಅಪಮಾನ ಮಾಡಿದ್ರಲ್ಲ, ಈ ಅಪಮಾನಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಹೇಳುವಂಥದ್ದು. ಅದಕ್ಕೆ ಉತ್ತರ, ಮುಂದಿನ ದಿನಗಳಲ್ಲಿ ಅವರು ಪಶ್ಚಾತ್ತಾಪ ಪಡ್ತಾರೆ. ನಾಲ್ಕನೇ ಪ್ರಶ್ನೆ ನಿಮ್ಮಲ್ಲಿ ಇನ್ನು ಲೋಕಸಭಾ ಚುನಾವಣೆ ಸಮೀಪ ಆಗ್ತಿರುವಾಗ ಶಿವಮೊಗ್ಗ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಮತಬೇಟೆ ಶುರು ಮಾಡಿದ್ದಾರೆ. ಹೊಸನಗರ, ರಿಪ್ಪನ್ಪೇಟೆಯಲ್ಲಿ ಪ್ರಚಾರ ಮಾಡಿದ್ರು. ರಿಪ್ಪನ್ಪೇಟೆ ಪಟ್ಟಣದ ಕ್ಯಾಂಟೀನ್ ಒಂದರಲ್ಲಿ ಶಿವರಾಜ್ ಕುಮಾರ್ ಮಂಡಕ್ಕಿ ಹಾಗೆ ಬೋಂಡಾ ಸವಿದು ಎಲ್ಲರ ಗಮನವನ್ನ ಸೆಳೆದಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ಮುಂದುವರೆದಿದೆ. ನೆಲಮಲೆ ಗ್ರಾಮದಲ್ಲಿ ಕಾಡಾನೆಗಳು ದಾಂಧಲೆಯನ್ನ ನಡೆಸಿವೆ. ಜಗದೀಶ್ ಎಂಬುವರ ತೋಟಕ್ಕೆ ನುಗ್ಗಿ ಅಪಾರ ಪ್ರಮಾಣದ ಬೆಳೆಗಳನ್ನ ನಾಶ ಮಾಡಿವೆ. ಇನ್ನು ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಸೂಕ್ತ ಪರಿಹಾರದ ಭರವಸೆ ನೀಡಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ಸುತ್ತೂರು ಶಾಖಾ ಮಠಕ್ಕೆ ಇವತ್ತು ಮಾಜಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಭೇಟಿ ಕೊಟ್ಟರು. ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದರು. ಬಳಿಕ ಸ್ವಾಮೀಜಿಯೊಂದಿಗೆ ಅಶ್ವಥ್ ನಾರಾಯಣ್ ಉಭಯ ಕುಶಲೋಪರಿಯನ್ನ ಚರ್ಚೆ ಮಾಡಿದರು. ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಆರೋಗ್ಯ ಅಭಿವೃದ್ಧಿಗೆ ಗದಗ ಮತ್ತು ಮೈಸೂರಿನಲ್ಲಿ ವಿಶೇಷ ಪೂಜೆ ಹೋಮ ಹವನ ನಡೆಸಲಾಯಿತು. ಇನ್ನು ಗದಗದ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಜೆಡಿಎಸ್ ರಾಜ್ಯ ವಕ್ತಾರ ವೆಂಕನಗೌಡ ಗೋವಿಂದ ಗೌಡರ್ ನೇತೃತ್ವದಲ್ಲಿ ಹೋಮ ಕೂಡ ಮಾಡಲಾಯಿತು. ಅತ್ತ ಮೈಸೂರಿನಲ್ಲಿ ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಅಭಿಮಾನಿಗಳು ವಿಶೇಷ ಪೂಜೆಯನ್ನ ಸಲ್ಲಿಸಿದರು.
ಇವತ್ತು ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇಗುಲದಲ್ಲಿ ವಿಶ್ವವಿಖ್ಯಾತ ವೈರಮುಡಿ ಉತ್ಸವ ನಡೆಯಲಿದೆ. ಇಂದು ರಾತ್ರಿ 8:30ಕ್ಕೆ ವೈರಮುಡಿ ಉತ್ಸವಕ್ಕೆ ಚಾಲನೆ ಸಿಗಲಿದೆ. ಶ್ರೀ ಚೆಲುವನಾರಾಯಣ ಸ್ವಾಮಿಯ ಉತ್ಸವ ಮೂರ್ತಿಗೆ ಕಿರೀಟ ಧಾರಣೆ ಮಾಡಿ ಉತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ವೈರಮುಡಿ ಉತ್ಸವ ನೋಡಲು ತಮಿಳುನಾಡು, ಕೇರಳ ಸೇರಿದಂತೆ ಹೊರ ರಾಜ್ಯಗಳಿಂದ 2 ಲಕ್ಷ ಭಕ್ತರು ಸೇರುವ ನಿರೀಕ್ಷೆ ಇದೆ. ಮಂಡ್ಯ ಟಿಕೆಟ್ ಕೈ ತಪ್ಪಿದರೆ ಸುಮಲತಾ ಮುಂದಿನ ನಡೆ ಏನು? ಈ ಪ್ರಶ್ನೆಗ ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲಿ ಸುಮಲತಾ ಸ್ಫೋಟಕವಾಗಿ ಮಾತನಾಡಿದ್ದಾರೆ. ರೆಬಲ್ ಲೇಡಿ ಟಿಕೆಟ್ ಸಿಗದೆ ಹೋದ್ರೆ ಬಂಡಾಯದ ಮೂಲಕ ಸ್ವತಂತ್ರ ಅಭ್ಯರ್ಥಿ ಆಗುವಂತ ಸುಳಿವನ್ನ ಕೊಟ್ಟಿದ್ದಾರೆ. ಟಿಕೆಟ್ ಕೈ ತಪ್ಪಿದ್ರೆ ಕಾರ್ಯಕರ್ತರ ಬಳಿ ಹೋಗ್ತೇನೆ, ಟಿಕೆಟ್ ಸಿಗದೆ ಹೋದ್ರೆ ಜನರ ಅಭಿಪ್ರಾಯವನ್ನ ಕೇಳುವೆ ಅಂತ ಹೇಳಿದ್ದಾರೆ. ಬೆಳಗಾವಿ ಟಿಕೆಟ್ ಆಕಾಂಕ್ಷಿಯಾಗಿರುವ ಮೃಣಾಲ್ ಹೆಬ್ಬಾಳ್ಕರ್ ತಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ ಡಿಕೆಶಿ ಅವರನ್ನ ಭೇಟಿ ಮಾಡಿದ್ದಾರೆ. ಬೆಂಗಳೂರಿನ ಡಿಕೆಶಿ ನಿವಾಸದಲ್ಲಿ ಭೇಟಿಯಾದ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿಗೆ ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ಡಾಕ್ಟರ್ ಸತ್ಯಸಾಯಿ ನೇತೃತ್ವದ 4 ವೈದ್ಯರ ತಂಡದಿಂದ ಹೃದಯ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಹಂಗೇರಿ, ಯುಎಸ್ಎನಿಂದ ಆಗಮಿಸಿರುವಂತಹ 2 ವೈದ್ಯರು ಬೆಳಿಗ್ಗೆ 5:30ಕ್ಕೆ 3 ಗಂಟೆಗಳಿಗೂ ಹೆಚ್ಚು ಕಾಲ ಆಪರೇಷನ್ ಅನ್ನ ಮಾಡಿದ್ದಾರೆ. ನಂತರ ಮಾತನಾಡಿದ ಅಪೋಲೋ ವೈದ್ಯರು, ಮೊದಲಿನಿಗಿಂತ ಈಗ ಆರಾಮಾಗಿ ರಾಜಕೀಯ ಮಾಡಬಹುದು, ದೇವರು ನಿಮ್ಮನ್ನ ಉಳಿಸಿದ್ದಾರೆ ಅಂತ ಹೇಳಿದರು.